ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಿಗ್ ಮಾರ್ನಿಂಗ್. ನಾನು ಸ್ಮಿತಾ ರಂಗನಾಥ್, ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್. ಮುಂದಿನ 1 ಗಂಟೆಗಳ ಕಾಲ ರಾಜ್ಯ, ದೇಶ, ವಿದೇಶದ 10 ಹಲವು ಪ್ರಮುಖ ವಿದ್ಯಮಾನಗಳನ್ನು ಇನ್ ಡೀಟೇಲ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಲೇಟೆಸ್ಟ್ ಅಪ್ಡೇಟ್ ಜೊತೆಗೆ ಎಲ್ಲ ಸುದ್ದಿಯನ್ನು ನಿಮ್ಮ ಮುಂದೆ ಇಡೋಕೆ ಮುಂಚೆ ಈ ಕ್ಷಣದ ಹೆಡ್ಲೈನ್. ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಅಂತಿಮ ಯಾತ್ರೆ, ದಕ್ಷಿಣ ಕನ್ನಡದಲ್ಲಿ ನಿಷೇಧಾಜ್ಞೆ ಜಾರಿ, ಸೂಕ್ಷ್ಮ ಪ್ರದೇಶಗಳಲ್ಲಿ ಖಾಕಿ ಪಹರೆ. ರಾಜ್ಯದಲ್ಲಿ ಶತಕ ಬಾರಿಸಿದ ಕೊರೋನಾ 24 ಗಂಟೆಗಳಲ್ಲಿ 35 ಕೇಸ್ಗಳು ಸ್ಫೋಟ. ಕೋವಿಡ್ ಎದುರಿಸುವಂತೆ ಸಿಎಂ ನಿರ್ದೇಶನ. ಕನ್ನಡ ತಮಿಳಿನ ಮಧ್ಯೆ ಬೆಂಕಿ ಹಚ್ಚಿದ ಕಮಲ್ ಹಾಸನ್, ಕ್ಷಮೆ ಕೇಳದಿದ್ರೆ ಸಿನಿಮಾ ಬಿಡುಗಡೆ ಇಲ್ಲ, ಕನ್ನಡ ಸಂಘಟನೆಗಳ ಆಕ್ರೋಶ. ಡಿಕೆ ಬ್ರದರ್ಸ್ ವರ್ಸಸ್ ಜಾರಕಿಹೊಳಿ ಸಹೋದರರು ಕೆಎಂಎಫ್ ಅಧ್ಯಕ್ಷರಾಗ್ತಾರಾ ಡಿಕೆ ಸುರೇಶ್? ಮಾಜಿ ಸಂಸದನ ವಿರುದ್ಧ ಸ್ಪರ್ಧಿಸ್ತಾರಾ ಬಾಲಚಂದ್ರ ಜಾರಕಿಹೊಳಿ? ಮಳೆ ನಿಂತರೂ ನಿಲ್ಲದ ಅವಾಂತರಗಳ ಸರಮಾಲೆ, ಹಾಸನದಲ್ಲಿ ಭಾರೀ ಗಾಳಿ ಮಳೆಗೆ ಕುಸಿದ ಮನೆ, ಇತ್ತ ಚಿಕ್ಕಮಗಳೂರಿನಲ್ಲಿ ರಸ್ತೆ ಕುಸಿಯುವ ಆತಂಕ. ನಿನ್ನೆ ಬಂಟ್ವಾಳದಲ್ಲಿ ನಡೆದ ಒಂದು ಬರ್ಬರ ಹತ್ಯೆ ಪ್ರಕರಣ. ಹತ್ಯೆಗೀಡಾದ ಅಬ್ದುಲ್ ರಹೀಂ ಅವರ ಅಂತಿಮ ಯಾತ್ರೆ ಇವತ್ತು ನಡೆಯೋದಿದೆ. ಬಂಟ್ವಾಳದಲ್ಲಿ ನಿನ್ನೆ ಯಾವ ರೀತಿ ಇತ್ತು ಪರಿಸ್ಥಿತಿ, ಅದರ ಲೈವ್ ಅಪ್ಡೇಟ್ಸ್ ಅನ್ನ ನಿನ್ನೆ ಸಂಜೆಯಿಂದಲೂ ಕೂಡ ಕಂಟಿನ್ಯೂಸ್ ಆಗಿ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ಅಂತಿಮ ಯಾತ್ರೆ ಪ್ರಾರಂಭ ಆಗೋದಿದೆ. ಬಂಟ್ವಾಳದ ಹುತ್ತಾರ್ ಮಸೀದಿಯಿಂದ ಈ ಅಂತಿಮ ಯಾತ್ರೆ ಪ್ರಾರಂಭ ಆಗುತ್ತೆ ಅನ್ನೋ ಮಾಹಿತಿ ಇದೆ. ಕೋಲ್ಟಾ ಮಜ್ಜಲೂನತ್ತ ಅಬ್ದುಲ್ ಪಾರ್ಥಿವ ಶರೀರ ರವಾನೆ ಆಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಪೊಲೀಸ್ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ನಿನ್ನೆನೆ 30ನೇ ತಾರೀಕಿನವರೆಗೆ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿ ಆದೇಶವನ್ನ ಹೊರಡಿಸಲಾಗಿತ್ತು. ಹಾಗೆಯೇ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಮತ್ತೆ ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ತಾ ಇರೋದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಇದೀಗ ಅಬ್ದುಲ್ ರೆಹಮಾನ್, ನಿನ್ನೆ ಹತ್ಯೆಗೀಡಾದ ಅಬ್ದುಲ್ ರೆಹಮಾನ್ ಅವರ ಅಂತಿಮ ಯಾತ್ರೆ ಬಂಟ್ವಾಳದಲ್ಲಿ ನಡೀತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಹುತ್ತಾರ್ ಮಸೀದಿಯಿಂದ ಅಂತಿಮ ಯಾತ್ರೆ ನಡೀತಾ ಇರೋದು. ಕೋಲ್ಟಮ್ಮ ಜಲೂನತ್ತ ಅಬ್ದುಲ್ ಪಾರ್ಥಿವ ಶರೀರ ಇದೀಗ ಸಾಗ್ತಾ ಇದೆ. ಯಾವುದೇ ರೀತಿ ಅಹಿತಕರ ಘಟನೆಗಳು ನಡಿಬಾರದು ಮುಂದೆ ಅಂತ ಹೇಳಿ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಪೊಲೀಸ್ ಬಂದೋಬಸ್ತನ್ನ ಕೂಡ ಹೆಚ್ಚು ಮಾಡಲಾಗಿದೆ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಹುತ್ತಾರ್ ಮಸೀದಿಯಿಂದ ಅಂತಿಮ ಯಾತ್ರೆ, ಕೋಳ್ತ ಮಜಲುನತ್ ಅಬ್ದುಲ್ ಪಾರ್ಥಿವ ಶರೀರ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಸೂಕ್ತ ಪ್ರದೇಶಗಳಲ್ಲಿ, ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನು ಮಾಡಲಾಗಿದೆ. ದಕ್ಷಿಣ ಕನ್ನಡ ಭಾಗದಲ್ಲಿ ಮೇಲಿಂದ ಮೇಲೆ ಈ ರೀತಿಯ ಅವಾಂತರಗಳಾಗ್ತಾ ಇದೆ. ಕೊಲೆ, ಈ ರೀತಿಯ ಭಯಾನಕ ವಾತಾವರಣ,
ಇವೆಲ್ಲವೂ ಕೂಡ ಅಲ್ಲಿ ಮತ್ತೆ ಮತ್ತೆ ಮರುಕಳಿಸ್ತಾ ಇರೋದು ಒಂದು ರೀತಿ ಜನಸಾಮಾನ್ಯರು ಆತಂಕದಲ್ಲೇ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ಫ್ಯಾಕ್ಟ್ ಈ ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನೋದನ್ನ ರಚನೆ ಮಾಡ್ತೀವಿ ಅಂತ ಹೇಳಿ ಪರಮೇಶ್ವರ್ ಸುಹಾಸ್ ಶೆಟ್ಟಿ ಅವರ ಮರ್ಡರ್ ಆದ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಹೇಳಿದ್ರು. ಆದರೆ ನಿಜಕ್ಕೂ ಕೂಡ ಅಂಥದ್ದೊಂದು ಪ್ರಯತ್ನನಾದರೂ ನಡೀತಾ ಇದೆಯಾ ಅನ್ನೋ ಅನುಮಾನ. ನೆನ್ನೆ ಇನ್ಫ್ಯಾಕ್ಟ್ ಈ ಮರ್ಡರ್ ವಿಚಾರ ಆಚೆ ಬಂದಾಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಟ್ವೀಟ್ ಮಾಡೋ ಮೂಲಕ ಮಾಹಿತಿಯನ್ನು ಹೊರಗಾಕ್ತಾರೆ. ಆ ಟ್ವೀಟ್ನಲ್ಲೇ ಗೊಂದಲ. ಒಂದ್ಸತಿ ಹೇಳ್ತಾರೆ ಕೊಲೆಗೆ ನಿಖರ ಕಾರಣ ಏನು ಅನ್ನೋದು ತಿಳಿದು ಬಂದಿಲ್ಲ, ನೈಜ ಕಾರಣ ಅಂತ ಹೇಳಿ ತಿಳಿದು ಬಂದಿಲ್ಲ ಅಂತ ಮೊದಲ ಪ್ಯಾರಾದಲ್ಲಿ ಹೇಳುವ ದಿನೇಶ್ ಗುಂಡೂರಾವ್ ಅವರು ಅದೇ ಟ್ವೀಟ್ನ ಎರಡನೇ ಪ್ಯಾರಾದಲ್ಲಿ ಹೇಳ್ತಾರೆ ನಿರಂತರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿಯನ್ನು ಕದಡುವ ಪ್ರಯತ್ನ ಬಹಳ ವ್ಯವಸ್ಥಿತವಾಗಿ ಕೆಲವರಿಂದ ಮಾಡಲಾಗ್ತಾ ಇದೆ. ಈ ಕೊಲೆ ಕೂಡ ಅದರ ಒಂದು ಭಾಗ ಆಗಿರುವಂತೆ ಕಾಣ್ತಾ ಇದೆ ಅಂತ. ಅಂದರೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೇನೆ ಈ ಪಾರ್ಟಿ ಗೊಂದಲ ಇದ್ದುಬಿಟ್ರೆ ಪೊಲೀಸ್ ಇಲಾಖೆಗೆ ನಮ್ಮ ಮಿನಿಸ್ಟರ್ಗಳು ಹಾಗೆ ಗೃಹ ಇಲಾಖೆ ಯಾವ ರೀತಿಯಾದ ಸ್ಟೇಟ್ಮೆಂಟ್ಗಳನ್ನು ಕೊಡುತ್ತೆ ಅನ್ನೋದು ಪೊಲೀಸರ ತನಿಖೆ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಒಂದು ರೀತಿ ಇನ್ಸ್ಟ್ರಕ್ಷನ್ ಕೊಟ್ಟಂಗೆ ಇಂಡೈರೆಕ್ಟ್ ಆಗಿ ಪೊಲೀಸರಿಗೆ ಇದು ಕಮ್ಯುನಲ್ ಆ್ಯಂಗಲಲ್ಲೇ ಆಗಿರಬಹುದೇನೋ, ನೀವು ಯೋಚನೆ ಮಾಡಿ ಅಂತ ಹೇಳಿ. ಒಂದ್ಸತಿ ಹೇಳ್ತಾರೆ ನಿಖರ ಕಾರಣ ಗೊತ್ತಿಲ್ಲ ಅಂತ, ಮತ್ತೊಂದು ಸತಿ ಹೇಳ್ತಾರೆ ಇದು ಶಾಂತಿ ಕದಡುವ ಪ್ರಯತ್ನ ಆಗಿರಬಹುದು ಅಂತ. ಆಮೇಲೆ ಈ ಉಸ್ತುವಾರಿ ಸಚಿವರಿಗೆ ಈ ಜಿಲ್ಲೆಯಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋರು ಯಾರು? ಆ ಮಾಹಿತಿ ಕೊಡೋರಿಗೆ ಅವ್ರ ಜಿಲ್ಲೆ ಮೇಲೆ ಎಷ್ಟು ಗ್ರಿಪ್ ಇದೆ, ಇವೆಲ್ಲವೂ ಕೂಡ ಪ್ರಶ್ನೆ ಆಗಿ ಕಾಡುತ್ತೆ. ಕರಾವಳಿಯಲ್ಲಿ ನಿನ್ನೆ ಮತ್ತೆ ನೆತ್ತರು ಹರಿದಿದೆ. ಹಾಡ ಹಗಲೇ ತಲ್ವಾರ್ ಝಳಪಿಸಿದ್ದು ಓರ್ವ ಬೀದಿ ಹೆಣ ಆಗಿದ್ದಾನೆ. ಮತ್ತೊಬ್ಬ ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸ್ತಾ ಇದ್ದಾನೆ. ನಿನ್ನೆ ನಡೆದ ಘಟನೆಯಲ್ಲಿ ಓರ್ವ ಸಾವನ್ನಪ್ಪಿದ್ರೆ ಅಬ್ದುಲ್ ರೆಹಮಾನ್ ಅಂತ ಕೆಲವರು ಹೇಳ್ತಿದ್ದಾರೆ, ಅಬ್ದುಲ್ ರಹೀಮ್ ಅಂತ ಹೇಳ್ತಿದ್ದಾರೆ. ಅದರ ಕ್ಲಾರಿಟಿ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ಆದರೆ ಅಬ್ದುಲ್ ಬೇಸಿಕಲಿ ಆತ ಸಾವಿಗೀಡಾಗಿದ್ರೆ ಆತನ ಜೊತೆಯಲ್ಲಿದ್ದ ಕಲಂದರ್ ಅನ್ನುವ ಆತನ ಮೇಲೂ ಕೂಡ ಮಾರಣಾಂತಿಕವಾಗಿ ಹಲ್ಲೆ ಆಗಿದೆ. ಬಂಟ್ವಾಳದಲ್ಲಿ ಈ ಹತ್ಯೆಗೆ ಸಂಬಂಧಪಟ್ಟಂತೆ ಕೇಸ್ ದಾಖಲಾಗಿದ್ದು 15 ಮಂದಿ ವಿರುದ್ಧ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಾಯಾಳು ಕಲಂದರ್ ಶಫಿ ಕೊಟ್ಟ ಮಾಹಿತಿಯನ್ನು ಅನ್ವಯಿಸಿ ದೂರನ್ನು ದಾಖಲು ಮಾಡಿಕೊಂಡಿದ್ದಾರೆ. ನಿಸಾರ್ ಅನ್ನುವರು ದೂರು ಕೊಟ್ಟಿದ್ದಾರೆ. ದೂರಿನ ಅನ್ವಯ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ದೀಪಕ್ ಸುಮಿತ್ ಸೇರಿದಂತೆ 15 ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಿಎನ್ಎಸ್ ಸೆಕ್ಷನ್ 103, 109, 118 ಸಬ್ ಕ್ಲಾಸ್ 1, 118 ಸಬ್ ಕ್ಲಾಸ್ 2, 190, 191 ಸಬ್ ಕ್ಲಾಸ್ 1, 191 ಸಬ್ ಕ್ಲಾಸ್ 2, 3 ಎಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಅಬ್ದುಲ್ ಮತ್ತು ಕಲಂದರ್ ಅವರು ಕೊಳೆ ಬದಿಯಿಂದ ಪಿಕಪ್ ವಾಹನದಲ್ಲಿ ಮರಳು ಲೋಡ್ ಮಾಡ್ಕೊಂಡು ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ಅಟ್ಯಾಕ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ನಿನ್ನೆಯೆಲ್ಲ ಪ್ರತಿಭಟನೆ ಆಯಿತು, ಒಂದು ಹಂತಕ್ಕೆ ಪರಿಸ್ಥಿತಿ ಕೂಡ ಪ್ರಕ್ಷುಬ್ಧವಾಗಿತ್ತು. ಸದ್ಯಕ್ಕೆ ಹೇಗಿದೆ? ಒಂದು ಕಡೆ ಅಬ್ದುಲ್ ಅಂತಿಮ ಯಾತ್ರೆ ನಡೀತಾ ಇದೆ. ಒಂದು ಚಿಕ್ಕ ಕ್ಲಾರಿಫಿಕೇಶನ್ ಅದರ ಜೊತೆಯಲ್ಲಿ ಅಬ್ದುಲ್ ರೆಹಮಾನ, ಅಬ್ದುಲ್ ರಹೀಮ ಸಾವನ್ನಪ್ಪಿದವನು, ಜೊತೆಗೆ ಏನೆಲ್ಲ ಅಪ್ಡೇಟ್ ಇದೆ? ಇವತ್ತು ಅವರ ಅಬ್ದುಲ್ ರೆಹಮಾನ್ ಅವರ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆದು ಆ ಬಳಿಕ ಕುತ್ತಾರ್ನಲ್ಲಿರುವಂತಹ ಮದನಿ ನಗರದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಮುಗಿದಿರುವಂಥದ್ದು. ಆ ಬಳಿಕ ಈಗ ಅದು ಮೃತದೇಹದ ಪಾರ್ಥಿವ ಶರೀರದೇನು ಮೆರವಣಿಗೆ ಸಾಗ್ತಾ ಇರುವಂಥದ್ದು. ಮಂಗಳೂರಿನ ಕಲ್ಲಾಪುರಿನ ಮಾರ್ಗವಾಗಿ ಈಗ ಮೃತದೇಹದ ಪಾರ್ಥಿವ ಶರೀರದ ಮೆರವಣಿಗೆ ಬರ್ತಾ ಇರುವಂಥದ್ದು. ನೀವು ನೋಡ್ಬೋದು, ಪೊಲೀಸರು ಕೂಡ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ವಹಿಸಿರುವಂಥದ್ದು. ಅಂದರೆ ಮದನಿ ನಗರ ಅಂದರೆ ಕುತ್ತಾರಿನ ಮದನಿಯ ಮಸೀದಿಯಿಂದ ಮೆರವಣಿಗೆ ಹೊರಟಿದ್ದು. ಈಗಾಗಲೇ ಅದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪಡೀಲು ತಲುಪುತ್ತೆ. ಪಡೀಲಿನಿಂದ ಇದೇ ಮಾರ್ಗವಾಗಿ ಬಂಟ್ವಾಳದ ಅವರ ಕೊಳತ್ತ ಮಜಲಿನ ಮನೆಗೆ ಹೋಗುತ್ತೆ. ಅಲ್ಲಿಂದ ಬಳಿಕ ಮನೆಯ ಸಮೀಪದಲ್ಲಿರುವಂತಹ ಮಸೀದಿಯಲ್ಲಿ ಅವರ ಅಂತ್ಯ ಸಂಸ್ಕಾರಕ್ಕೂ ಕೂಡ ಈಗಾಗಲೇ ವ್ಯವಸ್ಥೆ ಮಾಡಿರುವಂಥದ್ದು ನೋಡ್ಬೋದು. ಜಿಲ್ಲೆಯಾದ್ಯಂತ ಪೊಲೀಸರು ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ವಹಿಸಿರುವಂಥದ್ದು. ಏನೋ ಪಾರ್ಥಿವ ಶರೀರದ ಮೆರವಣಿಗೆ ಸಾಗುತ್ತೆ, ಅಲ್ಲಿ ಪೊಲೀಸರು ಕೂಡ ಹೆಚ್ಚಿನ ಭದ್ರತೆಯನ್ನು ವಹಿಸಿರುವಂಥದ್ದು. ಈ ಒಂದು ಪಡೀಲ್ ಜಂಕ್ಷನ್ ಏನಿದೆ, ಈ ಜಂಕ್ಷನ್ ಅಲ್ಲಿ ಅದರ ಮೆರವಣಿಗೆ ಸಾಗುವ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆಗೊಂಡಿರುವಂಥದ್ದು. ಆ ಜಿಲ್ಲೆಯಲ್ಲೂ ಕೂಡ ಅಂದರೆ ಬೇರೆ ಬೇರೆ ಸೂಕ್ಷ್ಮ ಪ್ರದೇಶ ಏನಿದೆ ಅಲ್ಲಿ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು. ಅಂದರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರ್ದು ಅನ್ನುವಂಥ ಉದ್ದೇಶದಿಂದ ಹೆಚ್ಚಿನ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ವಹಿಸಿರುವಂಥದ್ದು. ಪ್ರಮುಖವಾಗಿ ಮಂಗಳೂರಿನ ಕಮಿಷನರೇಟ್ ವ್ಯಾಪ್ತಿ ಮತ್ತು
ಏನು SP ವ್ಯಾಪ್ತಿ ಎರಡೂ ಕಡೆಯಲ್ಲೂ ಕೂಡ ಭದ್ರತೆಯನ್ನು ಹೆಚ್ಚಿಸಲಾಗಿರುವಂಥದ್ದು. ಹೆಚ್ಚುವರಿ ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಿರುವಂಥದ್ದು. ಅಂದರೆ ಉಡುಪಿ, ಚಿಕ್ಕಮಗಳೂರು ಈ ಭಾಗದಿಂದಲೂ ಕೂಡ ಪೊಲೀಸರನ್ನು ಕರೆಸಿಕೊಂಡು ಈ ಭಾಗದಲ್ಲಿ ನಿಯೋಜನೆಯನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಏನು ಇವತ್ತು ADGP ಯತೀಂದ್ರ ಅವರು ಕೂಡ ಬಂದು ಕಾನೂನು ಸುವ್ಯವಸ್ಥೆಯನ್ನು ಪರಿಶೀಲನೆಯನ್ನು ಕೂಡ ಮಾಡಲಿದ್ದಾರೆ. ನಿನ್ನೆ ಬಹಳಷ್ಟು ಆಕ್ರೋಶಗಳು ಕೂಡ ಕೇಳಿ ಬಂದಿತ್ತು. ಅಂದರೆ ಏನು ಅಬ್ದುಲ್ ರೆಹಮಾನ್ ಅವರ ಹತ್ಯೆ ಆಗಿತ್ತು. ಆ ಬಳಿಕ ಅವರ ಏನು ಡೆಡ್ ಬಾಡಿಯನ್ನು NFO ಆಸ್ಪತ್ರೆಯಲ್ಲಿ ಇರಿಸಲಾಗಿತ್ತು. ಆಸ್ಪತ್ರೆಯ ಮುಂಭಾಗ ಸೇರಿದಂಥ ಸಾವಿರಾರು ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಬಳಿಕ ರಾತ್ರಿ ವೇಳೆ ಅಲ್ಲಿ ಅಂದರೆ ಆಸ್ಪತ್ರೆ ಎದುರಿರುವಂಥ ರಸ್ತೆಯನ್ನು ತಡೆದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಮತ್ತು ಇದಕ್ಕೆ ಯಾರೆಲ್ಲ ಘಟನೆಗೆ ಕಾರಣ ಆಗಿದ್ದಾರೆ ಅವರನ್ನು ಬಂಧಿಸಬೇಕು ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಸದ್ಯ ಬಂಟ್ವಾಳ ಠಾಣೆಯಲ್ಲಿ ಏನು ಪ್ರಕರಣ ದಾಖಲಾಗಿರುವಂಥದ್ದು. ಸುಮಿತ್ ಮತ್ತು ಮತ್ತೋರ್ವರನ್ನು ಒಟ್ಟು 15 ಮಂದಿ ವಿರುದ್ಧ FIR ಕೂಡ ದಾಖಲಾಗಿರುವುದು. ಒಟ್ಟಿನಲ್ಲಿ ಏನು ಈಗ ಮೆರವಣಿಗೆ ಸಾಗ್ತಾ ಇರುವಂಥದ್ದು. ಆ ಬಳಿಕ ಮೆರವಣಿಗೆ ಸಾಗಿ ಬಂಟ್ವಾಳದಲ್ಲಿರುವ ಕೊಳತ್ತ ಮಜಲಿಗೆ ಅವರ ಅಬ್ದುಲ್ ರೆಹಮಾನ್ ಅವರ ಮನೆಗೆ ಪಾರ್ಥಿವ ಶರೀರ ತಲುಪಿ ಆ ಬಳಿಕ ಮನೆಯ ಸಮೀಪದಲ್ಲಿರುವಂತಹ ಮಸೀದಿಯಲ್ಲಿ ಅಂತ್ಯ ಸಂಸ್ಕಾರ ನಡೆಯಲಿದೆ. ಸ್ಮಿತಾ, ಧನ್ಯವಾದ ದಿನೇಶ್ ಮಾಹಿತಿಗಾಗಿ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ನಿಷೇಧಾಜ್ಞೆ ಜಾರಿ ಇರುವಂತಹದ್ದು. ಕಾನೂನು ಸುವ್ಯವಸ್ಥೆ ADGP ಹಿತೇಂದ್ರ ಅವರು ಕೂಡ ಭೇಟಿಯನ್ನ ನೀಡಲಿಕ್ಕಿದ್ದಾರೆ. ಜಿಲ್ಲೆಯಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ಗೆ ಕ್ರಮ ವಹಿಸಲಾಗ್ತಾ ಇದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಪೊಲೀಸ್ ಸರ್ಪಗಾವಲಿದೆ. ಯಾರಾದರೂ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ರೆ ಅಂತಹ ವ್ಯಕ್ತಿಗಳ ಮೇಲೆ ತೀವ್ರ ನಿಗಾ ವಹಿಸುವಂತಹ ಕೆಲಸವೂ ಕೂಡ ಆಗ್ತಾ ಇದೆ. ಇಡೀ ಮಂಗಳೂರಿನಲ್ಲಿ ಈಗ ಸದ್ಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ನಿಷೇಧಾಜ್ಞೆ 30ನೇ ತಾರೀಕಿನವರೆಗೂ ಇರುತ್ತೆ, ಸಂಜೆ 6 ಗಂಟೆವರೆಗೆ. ಕಾನೂನು ಸುವ್ಯವಸ್ಥೆ ADGP ಹಿತೇಂದ್ರ ಅವರು ಕೂಡ ಭೇಟಿಯನ್ನು ನೀಡಲಿಕ್ಕಿದ್ದಾರೆ. ದಕ್ಷಿಣ ಕನ್ನಡ ಈ ಭಾಗ ಯಾವ ರೀತಿ ಈ ರೀತಿಯ ಕೊಲೆಗಳಿಗೆ ಮೇಲಿಂದ ಮೇಲೆ ಸಾಕ್ಷಿ ಆಗ್ತಾ ಇದೆ. ಈ ಹಿನ್ನೆಲೆ ಜಿಲ್ಲೆಯಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ಗೆ ಕ್ರಮ ವಹಿಸುವಂತಹ ಕೆಲಸ ಪೊಲೀಸ್ ಇಲಾಖೆಯಿಂದ ಆಗ್ತಾ ಇದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸ್ ಸರ್ಪಗಾವಲಿದೆ. ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ತೀವ್ರ ನಿಗಾ ವಹಿಸುವಂಥ ಕೆಲಸ ಆಗ್ತಾ ಇದೆ. ಇನ್ನು ಕರಾವಳಿಯಲ್ಲಿ ನಡೀತಾ ಇರುವ ಈ ರೀತಿಯ ಬ್ಯಾಕ್ ಟು ಬ್ಯಾಕ್ ಬರ್ಬರ ಹತ್ಯೆಗಳ ಹಿಂದೆ ಅಸಲಿ ಕಾರಣ ಏನು ಅನ್ನೋದರ ಪತ್ತೆ ಹಚ್ಚೋ ಕಾರ್ಯ ಕೂಡ ನಡೀತಾ ಇದೆ. ಹಿಂದೆ ಸುಹಾಸ್ ಶೆಟ್ಟಿ ಹತ್ಯೆಯಾದ ಸಂದರ್ಭದಲ್ಲಿ ಬಂದ್ಗೆ ಕರೆ ನೀಡಲಾಗಿತ್ತು. ಆ ಸಂದರ್ಭದಲ್ಲಿ ಶರಣ್ ಪಂಪೆಲ್ ಅವರನ್ನ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಆದರೆ ಕೆಲವೇ ಗಂಟೆಗಳಲ್ಲಿ ಜಾಮೀನು ಕೂಡ ಮಂಜೂರಾಗಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಶರಣ್ ಪಂಪ್ವೆಲ್ ವಿಶ್ವ ಹಿಂದೂ ಪರಿಷತ್ನ ಮುಖಂಡ. ಕೇಸ್ ಹಾಕಿ 20 ದಿನಗಳ ಬಳಿಕ ಶರಣ್ ಪಂಪ್ವೆಲ್ನ ಬಂಧಿಸಲಾಗಿದ್ದು ಹಿಂದೂ ಸಂಘಟನೆಗಳನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಶರಣ್ ಪಂಪ್ವೆಲ್ಗೆ ಜಾಮೀನು ಮಂಜೂರು. ಮಂಗಳೂರಿನಲ್ಲಿ ಹಿಂದೂ ಮುಖಂಡರೇ ಟಾರ್ಗೆಟ್. ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆ ಖಂಡಿಸಿ ಪ್ರತಿಕಾರದ ಜ್ವಾಲೆ ದಗದಗಿಸುತ್ತಿದೆ. ಈ ವೇಳೆಯೇ ವಿಶ್ವ ಹಿಂದೂ ಪರಿಷತ್ನ ಮುಖಂಡ ಶರಣ್ ಪಂಪೆಲ್ ದಕ್ಷಿಣ ಕನ್ನಡ ಬಂದ್ಗೆ ಕರೆ ನೀಡಿದ್ರು. ಹೀಗಾಗಿ ಪಂಪೆಲ್ ವಿರುದ್ಧ ಕದ್ರಿ ಠಾಣೆಯಲ್ಲಿ FIR ದಾಖಲಾಗಿತ್ತು. ಆದ್ರೆ ಕೇಸ್ ದಾಖಲಾಗಿ 20 ದಿನಗಳ ಬಳಿಕ ಪಂಪೆಲ್ನ ಬಂಧಿಸಿದ್ದು ಹಿಂದೂ ಕಾರ್ಯಕರ್ತರು ಕೆರಳಿ ಕೆಂಡವಾಗಿದ್ದಾರೆ. ಇಷ್ಟು ದಿನ ಸುಮ್ಮನೆ ಇದ್ದಂತಹ ಪೊಲೀಸ್ ಇಲಾಖೆ ಇವತ್ತು ಯಾರನ್ನ ಮುಸ್ಲಿಮರನ್ನ ಓಲೈಕೆ ಮಾಡಲಿಕ್ಕೆ, ಸರ್ಕಾರವನ್ನು ಓಲೈಕೆ ಮಾಡಲಿಕ್ಕೋಸ್ಕರವಾಗಿ ಇವತ್ತು ಅವರನ್ನು ಬಂಧನ ಮಾಡಿದ್ದಾರೆ. ಇದನ್ನು ನಾವು ಖಂಡನೆ ಮಾಡ್ತೇವೆ. ಯಾಕಂತ ಹೇಳಿದರೆ ಇವತ್ತೇನೋ ಒಂದು ಘಟನೆ ನಡೆದಿದೆ. ಆ ಘಟನೆಗೆ ಮುಸ್ಲಿಮರನ್ನು ಸ್ವಲ್ಪ ಶಾಂತಿ ಮಾಡಬೇಕು, ಅವರನ್ನು ಓಲೈಕೆ ಮಾಡಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಯಾವ ರೀತಿ ಅವರು ಬಂಧನ ಮಾಡಿದ್ದಾರೆ ಅದನ್ನು ಖಂಡನೆ ಮಾಡ್ತೇವೆ. ಬಳಿಕ ಪಂಪೆಲ್ನ ಬಂಧಿಸಿ ಬೋಂದೇಲ್ನ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಲಾಗಿತ್ತು. ಈ ವೇಳೆ ಜಡ್ಜ್ ಶರಣ್ ಪಂಪೆಲ್ಗೆ ಜಾಮೀನು ನೀಡಿದ್ದಾರೆ. ಒಟ್ಟಾರೆ ಕರಾವಳಿಯಲ್ಲಿ ಹಿಂದೂ ಮುಖಂಡರನ್ನ ಟಾರ್ಗೆಟ್ ಮಾಡಲಾಗುತ್ತಿದ್ಯಾ ಅನ್ನೋ ಅನುಮಾನ ಮೂಡಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.
ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನಿನ್ನೆ ಹತ್ಯೆಗೀಡಾದ ಅಬ್ದುಲ್ ಅವರ ಪಾರ್ಥಿವ ಶರೀರದ ಯಾತ್ರೆ ಸಾಗ್ತಾ ಇರೋದು. ಬಿಗಿಯಾದ ಪೊಲೀಸ್ ಬಂದೋಬಸ್ತನ್ನು ಒದಗಿಸಲಾಗಿದೆಯಂತೆ. ಸದ್ಯಕ್ಕೆ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆದೇ ಇರೋ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ. ಒಂದು ನಿಷೇಧಾಜ್ಞೆ ಏನೋ ಜಾರಿ ಮಾಡಿದ್ದಾರೆ. ಈ ಮೆರವಣಿಗೆಗೆ ಅನುಮತಿ ಇದೆಯಾ ಅನ್ನೋದ್ರ ಬಗ್ಗೆನೂ ಅನುಮಾನ ಇದೆ. ಕಳೆದ ಬಾರಿ ಕೂಡ ಸುಹಾಸ್ ಶೆಟ್ಟಿ ಹತ್ಯೆಯಾದಾಗಲೂ ಕೂಡ ಇಂಥದ್ದೇ ಚರ್ಚೆ ಆಗಿತ್ತು. ನಿಷೇಧಾಜ್ಞೆ ಜಾರಿ ಮಾಡ್ತಾರೆ, ಯಾತ್ರೆಗೆ ಅವಕಾಶ ಕೊಡ್ತಾರೆ, ಹೇಗಿದು ಅಂತ. ಎನಿವೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪೊಲೀಸರ ಬೆಂಗಾವಲು. ಮತ್ತೆ ಯಾವುದೇ ಅಹಿತಕರ ಘಟನೆಗಳು ನಡೆದೇ ಇರೋ ರೀತಿಯಲ್ಲಿ ಎಚ್ಚರಿಕೆಯನ್ನ ಕೈಗೊಳ್ಳಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಸದ್ಯ ಅಂತಿಮ ಯಾತ್ರೆ ನಡೀತಾ ಇರುವಂಥದ್ದು, ಮತ್ತೊಂದು ಕಡೆ ಪೊಲೀಸರು ಕೂಡ ಎಲ್ಲ ರೀತಿಯ ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ. ಸದ್ಯಕ್ಕೆ ಏನು ನಡೀತಾ ಇದೆ, ಏನು ಡೀಟೇಲ್ಸ್ ಕೊಡ್ತೀರಿ? ಹೌದು ಶ್ರೀಪಾದ್, ಇವತ್ತು ಬೆಳಗ್ಗೆ ಏನೋ ಕುತ್ತಾರ್ನಲ್ಲಿರುವಂತಹ ಮದನಿ ಮಸೀದಿಯಲ್ಲಿ ಏನು ಮಯ್ಯತ್ ನಡೆದು ಆ ಬಳಿಕ ಈಗಾಗಲೇ ಏನು ಪಾರ್ಥಿವ ಶರೀರದ ಮೆರವಣಿಗೆ ಸಾಗ್ತಾ ಇರುವಂಥದ್ದು. ಸಾವಿರಾರು ಮಂದಿ ಮೆರವಣಿಗೆಯಲ್ಲಿ ಕೂಡ ಭಾಗವಹಿಸಿರುವಂಥದ್ದು. ಕುತ್ತಾರಿನಿಂದಾಗಿ ಏನು ಕುತ್ತಾರು ಮಾರ್ಗವಾಗಿ ತೊಕ್ಕೊಟ್ಟು ಬಂದು ಆ ಬಳಿಕ ಮಂಗಳೂರಿನ ಪಂಪ್ವೆಲ್ ಆಗಿ ಪಡೀಲ್ ಮೂಲಕವಾಗಿ ಅವರ ಮನೆಗೆ ಪಾರ್ಥಿವ ಶರೀರ ಸಾಗ್ತಾ ಇರುವಂಥದ್ದು. ಏನು ಪಾರ್ಥಿವ ಶರೀರ ಸಾಗ್ತಾ ಇರುವಂಥ ರಸ್ತೆಯುದ್ದಕ್ಕೂ ಕೂಡ ಪೊಲೀಸ್ ಬಿಗಿ ಭದ್ರತೆ ಇರುವಂಥದ್ದು. ಅಂದರೆ ಅವರ ಮನೆ ಇರುವಂಥದ್ದು ಬಂಟ್ವಾಳದ ಕೊಳತ್ತ ಮಜಲಿನಲ್ಲಿ ಅವರ ಮನೆ ಇರುವಂಥದ್ದು. ಏನು ಮೃತದೇಹವನ್ನು ಅವರ ಮನೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಮನೆಯಲ್ಲಿ ಅಂತಿಮ ವಿಧಿವಿಧಾನ ಮಾಡಿ ಆ ಬಳಿಕ ಮನೆಯ ಪಕ್ಕದ ಮಸೀದಿಯಲ್ಲಿ ಅಂತ್ಯ ಸಂಸ್ಕಾರ ಕೂಡ ನಡೆಯಲಿದೆ. ಅಂದರೆ ಮುಸ್ಲಿಂ ಸಮುದಾಯದ ಏನು ಪದ್ಧತಿ ಪ್ರಕಾರ ಅಂತ್ಯ ಸಂಸ್ಕಾರ ಕೂಡ ನಡೆಯಲಿದೆ. ಹೀಗಾಗಿ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನು ಕೂಡ ವಹಿಸಿರುವಂಥದ್ದು. ಅಂದರೆ ಮೆರವಣಿಗೆ ಸಾಗುವ ರಸ್ತೆಯುದ್ದಕ್ಕೂ ಕೂಡ ಪೊಲೀಸರು ನಿಂತು ಭದ್ರತೆಯನ್ನು ಕೂಡ ನೀಡುತ್ತಿರುವಂಥದ್ದು. ಜೊತೆಗೆ ಜಿಲ್ಲೆಯಲ್ಲಿ ಭದ್ರತೆಯನ್ನು ಕೂಡ ಹೆಚ್ಚಿಸಿರುವಂಥದ್ದು. ಅಂದರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯಬಾರದು ಅನ್ನುವಂಥ ಉದ್ದೇಶಕ್ಕೋಸ್ಕರ ಪೊಲೀಸ್ ಬಿಗಿ ಭದ್ರತೆಯನ್ನು ವಹಿಸಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಮಂಗಳೂರಿನಲ್ಲಿ ಇರುವಂತಹ ಕೆಲವೊಂದು ಸೂಕ್ಷ್ಮ ಪ್ರದೇಶಗಳು, ಅಂದರೆ ಪೊಲೀಸರ ಪ್ರಕಾರ ಕೆಲವೊಂದು ಸೂಕ್ಷ್ಮ ಪ್ರದೇಶಗಳಿದೆ, ಅದರಲ್ಲಿ ಭದ್ರತೆ ಹೆಚ್ಚಾಗಿರುವಂಥದ್ದು. ಜೊತೆಗೆ ಬಂಟ್ವಾಳ ಭಾಗದ, ಅಂದರೆ ಅದು SP ವ್ಯಾಪ್ತಿ ಬರುತ್ತೆ, ಬಂಟ್ವಾಳ ಭಾಗದ SP ವ್ಯಾಪ್ತಿಯ ಸೂಕ್ಷ್ಮ ಪ್ರದೇಶ ಏನಿದೆ ಅಲ್ಲಿಯೂ ಕೂಡ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ವಹಿಸಿರುವಂಥದ್ದು. ಹೆಚ್ಚುವರಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಅಂದರೆ ಜಿಲ್ಲೆ ಮಾತ್ರ ಅಲ್ಲದೆ ಹೊರ ಜಿಲ್ಲೆಯಿಂದಲೂ ಕೂಡ ಪೊಲೀಸರನ್ನು ಕರೆಸಿಕೊಂಡು ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು. ನಿನ್ನೆಯಿಂದಲೇ ಬಹಳಷ್ಟು ಆಕ್ರೋಶಗಳು ಕೇಳಿ ಬರ್ತಾ ಇರುವಂಥದ್ದು. ಅಂದರೆ ನಿನ್ನೆ ಆಸ್ಪತ್ರೆಯಲ್ಲಿ ಏನು ಮೃತದೇಹ ಇತ್ತು ಆಗ್ಲಿಂದಲೂ ಕೂಡ ಪ್ರತಿಭಟನೆ, ಆಕ್ರೋಶ, ಗದ್ದಲ ಬಹಳಷ್ಟು ಜೋರಾಗಿತ್ತು. ಹೀಗಾಗಿ ಪೊಲೀಸರು ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಘಟನೆ ನಡೀಬಾರ್ದು, ಕಾನೂನು ಸುವ್ಯವಸ್ಥೆ ಹದಗೆಡಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಪೊಲೀಸ್ ಭದ್ರತೆಯನ್ನು ಕೂಡ ಹೆಚ್ಚಿಸಿರುವಂಥದ್ದು. ಸದ್ಯ ಮೃತದೇಹದ ಪಾರ್ಥಿವ ಶರೀರದ ಮೆರವಣಿಗೆ ಸಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಮನೆ ಕೊಳತ್ತ ಮಜಲಲ್ಲಿ ಇರುವಂಥ ಅಬ್ದುಲ್ ರಹಿಮಾನ್ ಅವರ ಮನೆಗೆ ತಲುಪುತ್ತೆ. ಮನೆಯಲ್ಲಿ ಅಂತಿಮ ವಿಧಿವಿಧಾನ ನಡೆದು ಮನೆಯ ಪಕ್ಕದ ಮಸೀದಿಯಲ್ಲಿ ಅಂತ್ಯ ಸಂಸ್ಕಾರ ಕೂಡ. ಥ್ಯಾಂಕ್ ಯು ದಿನೇಶ್ ಮಾಹಿತಿಗಾಗಿ. ಹಾಸನದಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಭಾರೀ ಗಾಳಿ ಹಾಗೆ ಮಳೆಗೆ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಸಕಲೇಶ್ಪುರದ ಅತ್ತಿಹಳ್ಳಿ ಗ್ರಾಮದಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಲಲಿತಾ ಸುಬ್ರಹ್ಮಣ್ಯ ಅನ್ನುವವರಿಗೆ ಸೇರಿದ ಮನೆ ಇದೀಗ ಮನೆಯನ್ನ ಕಳೆದುಕೊಂಡು ಬೀದಿ ಪಾಲಾಗಿದೆ. ಕುಟುಂಬ ಸೂಕ್ತ ಪರಿಹಾರ ಕೊಡಿ ಅಂತ ಹೇಳಿ ಮನವಿ ಮಾಡಿಕೊಳ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮನೆ ಇದ್ದ ಜಾಗ ಇದು. ಮನೆ ಇತ್ತು ಅನ್ನೋದಕ್ಕೆ ಅಲ್ಲಿ ಬಿದ್ದಿರೋ ಅಲ್ಪ ಸ್ವಲ್ಪ ವಸ್ತುಗಳನ್ನು ಗಮನಿಸಿದ್ರೆ ಸಾಕ್ಷಿ ಸಿಗುತ್ತೆ. ಹೊರತುಪಡಿಸಿದ್ರೆ
ಮಳೆ ಯಾವ ಪ್ರಮಾಣದಲ್ಲಿ ಹಾನಿ ಉಂಟು ಮಾಡಿದೆ ಅನ್ನೋದಕ್ಕೆ ದೃಶ್ಯಗಳು ಸಾಕ್ಷಿಯಾಗಿ ನಿಲ್ತಾ ಇರೋದು. ಇದೀಗ ಸೂಕ್ತ ಪರಿಹಾರ ಕೊಡಿ ಅಂತ ಹೇಳಿ ಆ ಕುಟುಂಬ ಆಗ್ರಹಿಸ್ತಾ ಇದೆ. ಲಲಿತಾ ಸುಬ್ರಹ್ಮಣ್ಯ ಅನ್ನುವವರಿಗೆ ಸೇರಿದ ಮನೆ ಇದು. ಹಾಸನ ಜಿಲ್ಲೆಯಾದ್ಯಂತ ಮಳೆಯ ಆರ್ಭಟ ಇವತ್ತು ಕೂಡ ಮುಂದುವರೆದಿದೆ. ಧಾರಾಕಾರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ರಸ್ತೆ ಸಂಪರ್ಕ ಕಡಿತವಾಗಿದೆ, ಜನವಸತಿ ಪ್ರದೇಶಗಳು ಜಲಾವೃತವಾಗಿದೆ, ಜೊತೆಗೆ ಮರಗಳು ಧರೆಗೆ ಉರುಳುತ್ತಾ ಇದ್ದು ಅದು ಕೂಡ ಒಂದಷ್ಟು ಅವಾಂತರಕ್ಕೆ ಕಾರಣವಾಗ್ತಾ ಇದೆ. ರಾಯಚೂರು ಭಾಗದಲ್ಲಿಯೂ ಕೂಡ ವಿಪರೀತವಾಗಿ ಮಳೆ ಆಗ್ತಾ ಇರೋದ್ರಿಂದ ಅಲ್ಲಿ ಜನ ಸಮಸ್ಯೆಯನ್ನ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಯಚೂರು, ಯಾದಗಿರಿ ಈ ಎಲ್ಲ ಭಾಗದಲ್ಲಿಯೂ ಕೂಡ ಹೆಚ್ಚಿನ ಮಳೆ ಆಗ್ತಾ ಇದೆ. ಸೇತುವೆ ಮೇಲೆಯೇ ಬೈಕ್ ಚಲಾಯಿಸಿ ಒಬ್ಬ ದುಸ್ಸಾಹಸವನ್ನ ಮೆರೆದಿರುವಂತಹ ಘಟನೆಯೂ ಕೂಡ ನಡೆದಿದೆ. ಈ ವೇಳೆ ತುಂಬಿ ಹರಿತಾ ಇರೋ ಹಳ್ಳಕ್ಕೆ ಬೈಕ್ ಸವಾರ ಬಿದ್ದಿದ್ದಾನೆ. ಮಾನ್ವಿ ತಾಲೂಕಿನ ದೋತುರ್ಬಂಡಿ ಬಳಿ ನಡೆದಿರುವಂತಹ ಒಂದು ಘಟನೆ ಇದು. ಬೈಕ್ ಸಮೇತ ಹಳ್ಳದಲ್ಲಿ ಬಿದ್ದು ಬೈಕ್ ಸವಾರ ಪೇಚಾಡಿರೋದು. ಕೊಚ್ಚಿ ಹೋಗ್ತಾ ಇದ್ದ ಬೈಕ್ ಸವಾರ ಮೌನೇಶ್ನನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಕೂಡಲೇ JCB ಮೂಲಕ ಬೈಕ್ ಸವಾರ ಮೌನೇಶ್ನನ್ನ ಸ್ಥಳೀಯರು ರಕ್ಷಣೆ ಮಾಡಿರು. ಅಷ್ಟೊಂದು ನೀರು ಅಲ್ಲಿ ರಭಸವಾಗಿ ಹರಿತಾ ಇರುವಾಗ ಈ ಮೌನೇಶನ್ಗೆ ಏನು ಅರ್ಜೆಂಟ್ ಇತ್ತೋ ಏನು, ದುಸ್ಸಾಹಸಕ್ಕೆ ಇಳಿದಿತ್ತು. ಅವ್ನ ಪುಣ್ಯಕ್ಕೆ JCB ಸಿಕ್ಕಿದೆ ತಕ್ಷಣ. ಆ ಟೈಮ್ಗೆ ಮೌನೇಶ್ನನ್ನ ರಕ್ಷಣೆ ಮಾಡಿದಂಥ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ರೀತಿ ಕೇಕೆ ಹಾಕಿಯಲ್ಲಿ ಬೈಕ್ ಸವಾರ ಮೌನೇಶ್ ಈ ರೀತಿಯ ದುಸ್ಸಾಹಸಕ್ಕೆ ಮುಂದಾಗಿದ್ದು ಕೂಡಲೇ ಆ ಮೌನೇಶ್ ಏನೋ ಆತ್ಮವಿಶ್ವಾಸದಲ್ಲಿ ಇದ್ದ ಅನ್ಸುತ್ತೆ, ನಾನು ಪಾರಾಗ್ಬಿಡ್ತೀನಿ ಅಂತ. ಆದರೆ ನೀರಿನ ಸೆಳವು ಆತ ಬೈಕ್ ಸಮೇತ ಹಳ್ಳಕ್ಕೆ ಬಿದ್ದ. ಕೂಡಲೇ ಸ್ಥಳೀಯರು ಅದನ್ನು ನೋಡಿ ಆತನನ್ನು ರಕ್ಷಣೆ ಮಾಡೋದಕ್ಕೆ ಧಾವಿಸಿದ್ದಾರೆ, ಯಶಸ್ವಿ ಕೂಡ ಆಗಿದ್ದಾರೆ. JCBಯನ್ನು ತರಿಸಿ ಬೈಕ್ ಮತ್ತು ಮೌನೇಶ್ ಇಬ್ಬರನ್ನು ರಕ್ಷಣೆ ಮಾಡಿದ್ದಾರೆ. ಇದಕ್ಕೂ ಮುನ್ನ ಇದೇ ಸೇತುವೆ ಮೇಲೆ ಹೋಗುವಂತಹ ದುಸ್ಸಾಹಸವನ್ನು ಇನ್ನಿಬ್ಬರು ಮಾಡಿದರು. ದೃಶ್ಯದಲ್ಲಿ ಗಮನಿಸ್ತಿದ್ರಿ, ಚಿಕ್ಕ ಮಗು ಎತ್ಕೊಂಡು ಓಡಾಡ್ತಿದ್ದಾರೆ ಆ ರಸ್ತೆಯಲ್ಲಿ. ಅಂದರೆ ಜನಕ್ಕೆ ಏನಾದರೂ ಅಪಾಯ ಆಗೋವರೆಗೂ ಅದ್ರ ಗಂಭೀರತೆ ಅರ್ಥ ಆಗಲ್ವಾ ಅಂತ. ಮೊನ್ನೆನೂ ಅಷ್ಟೇ ಚಾರ್ಮಾಡಿ ಘಾಟ್ ಹತ್ರ ಎಲ್ಲ ಹೋಗಬೇಡಿ ಅಪಾಯ ಅಂದರು. ಫಾಲ್ಸ್ ಬಳಿ ಹತ್ತಿ ರೀಲ್ಸು ಫೋಟೋ ಶೂಟು ಮಾಡೋಕ್ಕೆ ಹೋಗ್ತಾ ಇದ್ರು. ಪೊಲೀಸರು ಇಬ್ಬರ ಮೇಲೆ ಕೇಸ್ ಹಾಕಿದ್ರು. ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ರು, ಪೊಲೀಸರು ಆ ಕಡೆ ಹೋದ ತಕ್ಷಣ ಮತ್ತೆ ಅದೇ ಕೆಲಸ ಶುರು ಮಾಡ್ತಾರೆ ಪ್ರವಾಸಿಗರು ಅಂಥೇಳಿ. ಏನಾರ ಹೆಚ್ಚು ಕಮ್ಮಿ ಆದಾಗ ಪೊಲೀಸರನ್ನ, ಅಲ್ಲಿನ ಸ್ಥಳೀಯ ಆಡಳಿತದ ವ್ಯವಸ್ಥೆಯನ್ನು ದೂಷಣೆ ಮಾಡೋದು, ಮುಂಜಾಗ್ರತಾ ಕ್ರಮ ಕೈಗೊಳ್ಳಿಲ್ಲ, ಎಚ್ಚರಿಸಲಿಲ್ಲ ಜನರನ್ನ ಅಂಥೇಳಿ. ಜವಾಬ್ದಾರಿ ಕೇವಲ ಪೊಲೀಸ್ ಇಲಾಖೆ ಅಥವಾ ಜಿಲ್ಲಾಡಳಿತದ ಮಾತ್ರ ಅಲ್ಲ, ಜನರದ್ದು ಕೂಡ. ಇಂಥ ಸಂದರ್ಭದಲ್ಲೂ ಬೇಕಾ ಇವೆಲ್ಲ ಅವಾಂತರ? ಅದೃಷ್ಟ ಗಟ್ಟಿ ಇತ್ತು, ಬದುಕುಳಿದಿದ್ದಾನೆ. ಇಲ್ಲಾಂದ್ರೆ ಬೈಕು ಇಲ್ಲ, ಆತನೂ ಇಲ್ಲ, ಹಂಗಾಗ್ತಾ ಇತ್ತು ಪರಿಸ್ಥಿತಿ. ಅಲ್ಲಿನ ಜನ ಅವ್ನು ಬದುಕುಳಿದ ಮೇಲೆ ಖುಷಿ ವ್ಯಕ್ತಪಡಿಸ್ತಿದ್ದಾರೆ. ಅದೇ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಅಲ್ಲಿನ ಸ್ಥಳೀಯ ಆಡಳಿತವನ್ನು, ಪೊಲೀಸ್ ಇಲಾಖೆಯನ್ನು, ರಕ್ಷಣಾ ಇಲಾಖೆಯನ್ನು ಎಲ್ಲದನ್ನ ದೂಷಣೆ ಮಾಡ್ತಾ ಕೂರ್ಬೇಕಾಗಿದ್ದ ಪ್ರಸಂಗ. ಇತ್ತ ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಮುಂದುವರೆದಿದೆ. ಮಳೆಯ ಪರಿಣಾಮ ರಸ್ತೆ ಕುಸಿಯುವ ಆತಂಕ ಇದೀಗ ಎದುರಾಗ್ತಾ ಇದೆ. ದತ್ತಪೀಠ ಭಾಗದಲ್ಲಿ ರಸ್ತೆ ಕುಸಿಯುವ ಆತಂಕ ಇದೆ. ಕವಿಕಲ್ ಗಂಡಿ ಬಳಿಯಲ್ಲಿ ರಸ್ತೆ ಕುಸಿಯುವ ಹಂತಕ್ಕೆ ಹೋಗಿದೆಯಂತೆ. ಕಳೆದ ವರ್ಷ ಹಿಂಗೆ ಆಗಿತ್ತು. ಅದೇ ಸ್ಥಳದಲ್ಲಿ ಇದೀಗ ಮತ್ತೆ ಆತಂಕ. ರಸ್ತೆಯಲ್ಲಿ ಭಾರೀ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಕೆಲವೊಂದು ಕಡೆ ಪ್ರಕೃತಿನೇ ಹಂಗಿರುತ್ತೆ. ನೀವು ಎಷ್ಟೇ ಗಟ್ಟುಮುಟ್ಟಾದ ರಸ್ತೆ ನಿರ್ಮಾಣ ಮಾಡಿದ್ರೂ ಕೂಡ ಮಳೆಯ ರಭಸದ ಮುಂದೆ ಅದು ನಿಲ್ಲೋಕೆ ಸಾಧ್ಯ ಇರೋಲ್ಲ. ಆದರೆ ನಮ್ಮ ಕಾಮಗಾರಿಗಳು ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದಕ್ಕೆ ಅನೇಕ ಉದಾಹರಣೆ ಇದೆ. ಚಪಾತಿ ಹಿಟ್ಟು ಎದ್ದಂಗೆ ಹೇಳತ್ತೆ ರಸ್ತೆಗಳು ಹಾಕಿ 2 ದಿನಕ್ಕೆ. ಇಲ್ಲಿ ರಸ್ತೆ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಹೋದ ವರ್ಷನೂ ಹಿಂಗೆ ಆಗಿತ್ತಂತೆ, ಈ ವರ್ಷ ಕೂಡ ಅದೇ ಪರಿಸ್ಥಿತಿ. ಬೇಸಿಗೆಗಾಲ ಇದ್ದಾಗ ರಸ್ತೆನ ಮಾಡಿ ಅದನ್ನು ಗಟ್ಟುಮುಟ್ಟಾಗಿ ಮೇಂಟೈನ್ ಮಾಡಿದ್ದಿದ್ರೆ ಬಹುಶಃ ಹಿಂಗಾಗಲ್ವೇನೋ. ಇವರೆಲ್ಲ ಮಳೆ ಬಂದಾಗ್ಲೇನೆ ಅಲ್ಲಿ ತೇಪೆ ಹೆಚ್ಚಕ್ಕೆ ಹೋಗ್ತಾರೆ. ಹಾಕಿದ್ದ ಡಾಂಬರು ಜಲ್ಲಿ ಎಲ್ಲ ಮಳೆ ನೀರಿನ ಜೊತೆನೆ ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಮತ್ತೆ ಅದ್ರ ಮೇಲೆ ಸುಡಿಯೋದು, ಬಿಲ್ ಮಾತ್ರ ಕೊಡೋದು. ನಾವು ಕಾಮಗಾರಿ ಮಾಡಿದ್ದೀವಿ ನೋಡಿ, ಇಲ್ಲಿ ಡಾಂಬರ್ ಕಾಣ್ತಿದೆಯಲ್ಲ ಅದೆಲ್ಲ ನಾವೇ ತಂದು ಹಾಕಿದ್ವು ಅಂತ. ಭೂಲೋಕದ ಸ್ವರ್ಗ ಅಂತಾನೆ ಕರೆಸ್ಕೊಳ್ಳೋ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಈಗ ಸಾಲು ಅವಾಂತರಗಳಿಗೆ ಕಾರಣವಾಗ್ತಿದೆ. ಅದರಲ್ಲೂ ಕೂಡ ವರುಣಾಘಾತ ಏನಿದೆ ಈ ಬಾರಿ ಮಲೆನಾಡು ಸೇರಿದಂತೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಮುಂಗಾರು ಪೂರ್ವನೇ ಅಬ್ಬರಿಸಿದೆ ಮಳೆ.
ಈ ಮಳೆ ಅಬ್ಬರಕ್ಕೆ ನೀರಿನ ಹರಿವು ಕೂಡ ಹೆಚ್ಚಳ ಆಗ್ತಿದೆ. ಅದರಲ್ಲೂ ಕೂಡ ಈಗ ಇನಾಮ್ ದತ್ತಾತ್ರೇಯ ಪೀಠಕ್ಕೆ ಏನು ತೆರಳುವಂಥ ರಸ್ತೆ ಏನು ಕಳೆದ ವರ್ಷ ಏನು ಇಲ್ಲಿ ಭೂಕುಸಿತ ಆಗಿತ್ತು, ಅದೇ ಸ್ಥಳದಲ್ಲಿ ಈಗ ಮತ್ತೆ ಆತಂಕ ಕೂಡ ಎದುರಾಗಿರುವಂಥದ್ದು. ಈಗಾಗಲೇ ಅಲ್ಲಿ ದೃಶ್ಯಗಳು ನೋಡ್ಬೋದು, ಮೇಲ್ಭಾಗದಲ್ಲಿ ಏನು ಒಂದು ತಡೆಗೋಡೆಯನ್ನು ಕಟ್ಟಿದ್ದಾರೆ. ಅಲ್ಲಿ ಕಳೆದ ವರ್ಷ ಒಂದು ಭೂಕುಸಿತ ಆಗಿತ್ತು, ಭಾರಿ ಪ್ರಮಾಣದ ಭೂಕುಸಿತ ಆಗಿತ್ತು. ಮೇಲ್ಭಾಗದಿಂದ ಕುಸಿದಂಥ ಮಣ್ಣು ಕೆಳಭಾಗದ ರಸ್ತೆ, ಕೆಳಭಾಗದಲ್ಲಿ ಒಂದು ಜಾಗ್ರಾ ಮೂಲಕ ಕೊಳಗಾಮಿಗೆ ಹೋಗುವಂಥ ರಸ್ತೆ ಇದೆ, ಅಲ್ಲಿಗೆ ಕೂಡ ಭೂಕುಸಿತ ಆಗಿತ್ತು. ಈಗ ಸದ್ಯಕ್ಕೆ ಅಲ್ಲಿ ಒಂದು ವಾಲನ್ನು ಕಟ್ಟಲಾಗಿದೆ. ಅದನ್ನು ಹೊರತುಪಡಿಸಿ ಒಂದು ಭಾಗ, ಸ್ವಲ್ಪ ಭಾಗ ಈಗ ಯಾವುದೇ ರೀತಿ ಕಾಮಗಾರಿ ಆಗಿಲ್ಲ, ಅಲ್ಲಿ ಮತ್ತೆ ಭೂಕುಸಿತದ ಆತಂಕ ಎದುರಾಗಿರುವಂಥದ್ದು. ಮತ್ತು ಅಲ್ಲಿ ಹರಿಯುತ್ತಿರುವಂಥ ನೀರಿನ ಪ್ರಮಾಣ ಭಾರೀ ಪ್ರಮಾಣದಲ್ಲಿ ಹರಿಯುತ್ತಿರೋದ್ರಿಂದ ಭೂಮಿ ಎಲ್ಲಿ ಸಡಿಲ ಆಗುತ್ತೋ ಈ ಭಾಗದಲ್ಲಿ ಕುಸಿತ ಆಗುತ್ತೋ ಅಂತ ಆತಂಕ ಎದುರಾಗಿದೆ. ಅದರಲ್ಲೂ ನೀರಿನ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಹರಿತಾ ಇಲ್ಲ, ಹಳ್ಳದ ರೀತಿ ಹರಿತಿರುವಂಥದ್ದು. ಒಂದು ಸಣ್ಣ ಜಲಪಾತದ ರೀತಿ ಸೃಷ್ಟಿಯಾಗಿ ಈಗ ನಾವು ದೃಶ್ಯಗಳು ನೋಡ್ಬೋದು. ಜಲಪಾತದಂತೆ ಈಗ ಮೇಲ್ಭಾಗದಿಂದ ಜಿಗಿದು ಕೆಳಭಾಗದ ಅಂದರೆ ಕೆಳಭಾಗದಲ್ಲಿ ಒಂದು ರಸ್ತೆ ಕೂಡ ಇದೆ, ಕೊಳಗಾಮೆ ರಸ್ತೆ, ಅಲ್ಲಿಗೆ ಕೂಡ ನೀರು ಕೂಡ ಹರಿತಿದೆ. ಇಲ್ಲಿ ಈಗಾಗಲೇ ಜಿಲ್ಲಾಡಳಿತ ಒಂದು ಸೂಚನೆಯನ್ನು ಏನೊಂದು ಗೈಡ್ಲೈನ್ಸನ್ನು ಕೊಟ್ಟಿದೆ, ಆದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಪ್ರವಾಸಿಗರನ್ನ ನಿಷೇಧ ಮಾಡಿಲ್ಲ, ನಿರ್ಬಂಧ ಕೂಡ ಹೇರಿಲ್ಲ. ಈಗ ಸ್ಥಳೀಯರು ಹೇಳುವಂಥದ್ದು ಈ ರಸ್ತೆ ಸಂಪೂರ್ಣವಾಗಿ ಡೇಂಜರ್ ಇದೆ, ಇಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಇನ್ನಷ್ಟು ಮಳೆ ಆದರೆ ಒಂದು ಭಾಗ ಕುಸಿತ ಆಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಇಲ್ಲಿ ಈಗಾಗಲೇ ಗುಂಡಿ ಬಿದ್ದಿದೆ, ಆ ಭಾಗದಲ್ಲಿ ನೀರಿನ ಒಂದು ಅರ್ಧ ಅಡಿಯಷ್ಟು ನೀರು ಇಲ್ಲಿ ಹರಿತಾ ಇದೆ. ಒಂದು ವೇಳೆ ಏನಾದರೂ ಒಂದು ಲಾರಿ ಇರ್ಬೋದು ಮತ್ತು ದೊಡ್ಡ ವಾಹನಗಳು ಇಲ್ಲಿ ಸಂಚರಿಸಿದ್ರೆ ಭೂಕುಸಿತ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರೋದ್ರಿಂದ ಸದ್ಯಕ್ಕೆ ಸ್ಥಳೀಯರು ಕೂಡ ಒಂದು ಆಗ್ರಹ ಮಾಡ್ತಿದ್ದಾರೆ. ಮತ್ತು ಈ ಭಾಗದಲ್ಲಿ ನೋಡ್ಬೋದು ಮಂಜು ಸಂಪೂರ್ಣವಾಗಿ ಕವಿದಿರುವಂಥದ್ದು. ಆ ಭಾಗದಿಂದ ಮೇಲ್ಭಾಗದಿಂದ ಕವಿಕಲ್ ಕಂಡಿಯಿಂದ ಇಲ್ಲಿಗೆ ಬರುವಂಥ ದಾರಿ ಕೂಡ ಕಾಣ್ತಾ ಇಲ್ಲ. ಹಾಗಾಗಿ ಪ್ರವಾಸಿಗರನ್ನ ನಿರ್ಬಂಧ ಹೇರಿ ಸದ್ಯಕ್ಕೆ ಮಳೆ ಕಡಿಮೆ ಆಗೋವರೆಗೂ ಕೂಡ ಪ್ರವಾಸಿಗರಿಗೆ ನಿರ್ಬಂಧ ಹೇರಿ ಅಂತ ಆಗ್ರಹ ಮಾಡ್ತಾರೆ. ಅದಕ್ಕೆ ಪ್ರಮುಖವಾಗಿ ಕಾರಣ ಇರುವಂಥದ್ದು ಈ ಭಾಗದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಹಳ್ಳಿಗಳಿದೆ, ಅಲ್ಲಿನ ಜನರಿಗೆ ತೊಂದರೆ ಆಗುತ್ತೆ. ಎಲ್ಲಾದರೂ ಒಂದು ವೇಳೆ ರಸ್ತೆ ಕುಸಿತ ಆದರೆ ಅವರ ಓಡಾಟಕ್ಕೆ ತೊಂದರೆ ಆಗುತ್ತೆ ಅನ್ನೋಂಥ ಕಾರಣಕ್ಕಾಗಿ ಜಿಲ್ಲಾಡಳಿತ ಮುಂದೆ ಈಗ ಪ್ರಮುಖ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅಂದರೆ ಈ ಸದ್ಯದ ಮಟ್ಟಿಗೆ ಕುಸಿತದ ಭೀತಿ ಇರೋದರಿಂದ ಪ್ರವಾಸಿಗರಿಗೆ ನಿರ್ಬಂಧ ಹೇರಿ ಅನ್ನೋಂಥ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಇನ್ನು ವಿಜಯಪುರ ಭಾಗದಲ್ಲಿಯೂ ಕೂಡ ವಿಪರೀತ ಮಳೆ ಆಗ್ತಾ ಇದೆ. ಪಕ್ಕದ ಮಹಾರಾಷ್ಟ್ರದಲ್ಲಿಯೂ ಕೂಡ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಮಹಾರಾಷ್ಟ್ರಕ್ಕೆ ಹೊಂದ್ಕೊಂಡಂತೆ ಈ ವಿಜಯಪುರ ಗಡಿ ಭಾಗದಲ್ಲಿ ಭೀಮಾ ನದಿಯಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಬರ್ತಾ ಇದೆ. ಪಂಪ್ ಸೆಟ್ಗಳು ಮುಳುಗೋಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆಯ ಅವಾಂತರ ಈ ರೀತಿ ಆಗ್ತಾ ಇರೋದು. ಇನ್ನು 50,000 ಕ್ಯೂಸೆಕ್ ನೀರು ಭೀಮಾ ನದಿಗೆ ಹರಿದು ಬಂದಿರೋದು. ಈ ಒಂದು 15-20 ದಿನದ ಹಿಂದೆ ನೀರು ಬಿಡಿ ಅಂತ ಮಹಾರಾಷ್ಟ್ರದವ್ರನ್ನ ಕೇಳಿಕೊಂಡ್ರೆ ಅವ್ರು ನೀರೇ ಬಿಡಲಿಲ್ಲ. ಈ ನೀವೇನು ಬಿಡೋದು, ತಗೊಳ್ಳಿ ನಾವೇ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಇಷ್ಟೊಂದು ಮಳೆ ಬರ್ತಾ ಇದೆ. ನೀರು ಔಟ್ಫ್ಲೋ ಇಷ್ಟೊಂದು ಜಾಸ್ತಿ ಇದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈಗ ಆ ಕಡೆ ಏನಾಗುತ್ತೆ ಅಂದರೆ ನದಿ ದಡಕ್ಕೆ ಹೊಂದ್ಕೊಂಡಂತೆ ಜಮೀನಿರುವಂಥವ್ರು ಪಂಪ್ ಸೆಟ್ಗಳನ್ನು ಹಾಕಿರ್ತಾರೆ ನದಿಗೆನೆ. ಆ ಪಂಪ್ ಸೆಟ್ಗಳೆಲ್ಲವೂ ಕೂಡ ಇಷ್ಟೊಂದು ಏಕಾಏಕಿ ಔಟ್ಫ್ಲೋ ಹೆಚ್ಚಾಗಿದ್ದಕ್ಕೆ ಆ ಪಂಪ್ ಸೆಟ್ಗಳೆಲ್ಲ ಕೂಡ ಮುಳುಗೋಗಿದೆ. ಆ ಪಂಪ್ ಸೆಟ್ಗಳನ್ನು ಈಗ ಹೊರಗೆ ತೆಗೆಯುವಂತಹ ಕೆಲಸ ಈ ರೀತಿ ಆಗ್ತಾ ಇದೆ. ಲಕ್ಷಾನುಗಟ್ಟಲೆ ಬೆಲೆ ಬಾಳುವಂಥ ಪಂಪ್ ಸೆಟ್ಗಳನ್ನು ರೈತರು ತಂದು ಇಟ್ಟಿರ್ತಾರೆ. ಈ ರೀತಿ ನೀರಿನಲ್ಲಿ ಮುಳುಗಿ ಹೋದರೆ ದೊಡ್ಡ ಲಾಸ್. ರೈತರು ಅವುಗಳನ್ನು ತೆಗೆದುಕೊಂಡು ಮತ್ತೆ ತಮ್ಮ ಜಮೀನುಗಳಿಗೆ ಅಳವಡಿಸ್ತಾ ಇದ್ದಾರೆ. ಈಗ ಮತ್ತೆ ಎಲ್ಲಿ ನೀರಿರಲ್ವೋ ಅಲ್ಲಿ ಇಡ್ತಾರೆ. ಮತ್ತೆ ಈಗೇನು ಇಷ್ಟೊಂದು ಮಳೆ ಆಗಿರೋದ್ರಿಂದ ಪಂಪ್ ಸೆಟ್ನ ಅಗತ್ಯ ಬೀಳೋದಿಲ್ಲ. ಆದಾಗ್ಯೂ ಕೂಡ ರಕ್ಷಣೆ ಮಾಡಲೇಬೇಕು. ಆ ಕೆಲಸವನ್ನು ರೈತರು ಮಾಡ್ತಿದ್ದಾರೆ. ನಾವು ಉಲ್ಟಾ ಮಾಡಿದ್ರೆ ಬರ್ತದೆ. ನಿಮ್ಗೆ ಮುಂದಿನ ಎತ್ತರ ನಾವು ಹಿಂದೆ ಎತ್ತೇವು ಬರ್ತದೆ. ರಾಜ್ಯಾದ್ಯಂತ ಈಗಲೂ ಕೂಡ ಮಳೆಯ ಆರ್ಭಟ ಅನೇಕ ಭಾಗಗಳಲ್ಲಿ ಮುಂದುವರೆದಿದೆ. ಕೆಲ ಕಡೆ ರಸ್ತೆಗಳು ಹಾಳಾಗ್ತಿದೆ, ಗುಡ್ಡ ಕುಸಿತ ಸಂಭವಿಸ್ತಲೇ ಇದೆ. ಇದರ ಜೊತೆಯಲ್ಲಿ ಮರಗಳು ಮುರಿದು ಬೀಳ್ತಾ ಇದೆ. ನದಿಗಳಲ್ಲಿ ನೀರಿನ ಮಟ್ಟ ಕೂಡ ಹೆಚ್ಚಾಗಿದೆ. ಡ್ಯಾಮ್ಗಳು ತುಂಬ ಹರಿತಾ ಇದೆ. ಜಲಪಾತಗಳಿಗೆ ಜೀವ ಕಳೆ ಬಂದಿದೆ.
ವಿಪರೀತ ಮಳೆಯಿಂದಾಗಿ ಸಮುದ್ರದಲ್ಲಿ ಯಾವ ರೀತಿಯ ಪ್ರಕ್ಷುಬ್ಧ ವಾತಾವರಣ ಇದೆ ಅಂತಂದ್ರೆ ರಕ್ಕಸ ಅಲೆಗಳಿಂದ ಈಗ ಕಡಲ ತೀರದ ನಿವಾಸಿಗಳು ಆತಂಕಿತರಾಗಿದ್ದಾರೆ. ಈ ಮಧ್ಯೆ ಅರಬ್ಬಿ ಸಮುದ್ರದಲ್ಲಿ ವಿದೇಶಿ ಹಡಗೊಂದು ಮುಳುಗಿದೆ. ತಡಕ್ಕೆ ತೇಲಿಕೊಂಡು ಬರ್ತಾ ಇದೆ ಕಂಟೈನರ್ಗಳು. ಕೇರಳದ ಕೊಲ್ಲಂ ಕಡಲ ತೀರದಲ್ಲಿ ಕಂಟೈನರ್ಗಳು ತೇಲಿ ಬರ್ತಾ ಇವೆ. ಸರಕು ಸಾಗಿಸ್ತಾ ಇದ್ದಂತಹ ಹಡಗು ಮುಳುಗಿದ ಪರಿಣಾಮ ಹಡಗಿನಲ್ಲಿದ್ದಂತಹ ಕಂಟೈನರ್ಗಳು ತೇಲಿಕೊಂಡು ದಡಕ್ಕೆ ಬರ್ತಾ ಇವೆ. ಅರಬ್ಬಿ ಸಮುದ್ರದಲ್ಲಿ ಈ ರೀತಿ ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿ ಸಮುದ್ರ ಪ್ರಕ್ಷುಬ್ಧಗೊಂಡಿದೆ. ವಿಪರೀತವಾಗಿ ಮಳೆಯಿಂದಾಗಿ ರಕ್ಕಸ ಅಲೆಗಳು. ಈ ಮಧ್ಯೆ ಕಡಲ ತೀರದ ನಿವಾಸಿಗಳಿಗೆ ಕಡಲ್ ಕೊರೆತದ ಆತಂಕ. ಮತ್ತು ಈಗ ತಾವು ಗಮನಿಸ್ತಾ ಇರುವಂಥ ದೃಶ್ಯ ಏನಿದೆ, ಇದು ವಿದೇಶಿ ಹಡಗು ಮುಳುಗಿದ್ದು ಕಂಟೈನರ್ಗಳು ದಡಕ್ಕೆ ತೇಲಿ ಬರ್ತಾ ಇವೆ. ಕೊಲ್ಲಂನಲ್ಲಿ ನಡೆದಿರುವಂತಹ ಒಂದು ಘಟನೆಯ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀವಿ. ನಿರಂತರವಾಗಿ ಕಳೆದ 5-6 ತಿಂಗಳುಗಳಿಂದ ದಿನ ಬಳಕೆಯ ವಸ್ತು ಹಾಗೆ ಸರ್ವಿಸಸ್ ಅದರ ದರ ಏರಿಕೆ ಆಗ್ತಾ ಇರೋದು. ಮೆಟ್ರೋ ಆಯಿತು, ಕರೆಂಟು, ನೀರು, ಹೀಗೆ ಸಾಲು ಸಾಲು ದರ ಏರಿಕೆಯ ನಡುವೆ ಇವತ್ತು ಆಟೋ ದರ ಏರಿಕೆಯಾಗೋ ಸಾಧ್ಯತೆ ದಟ್ಟವಾಗ್ತಾ ಇದೆ. ಇವತ್ತು ನಿರ್ಧಾರ ಆಗುತ್ತೆ ದರ ಏರಿಕೆ ಆಗಬೇಕಾ ಬೇಡವಾ, ಆದರೆ ಎಷ್ಟು ಅಂತ ಹೇಳಿ 11 ಗಂಟೆಗೆ ಇವತ್ತು ಬೆಂಗಳೂರಿನ DC ಜಗದೀಶ್ ಈ ಬಗ್ಗೆ ಸಭೆ ಕರೆದಿದ್ದಾರೆ. ಆಟೋ ಯೂನಿಯನ್ಗಳ ಜೊತೆಯಲ್ಲಿ ಜಿಲ್ಲಾಧಿಕಾರಿ ಸಭೆಯನ್ನು ನಡೆಸುವವರಿದ್ದಾರೆ. ಕಂದಾಯ ಭವನದ DC ಕಚೇರಿಯಲ್ಲಿ ಸಭೆ ನಡೆಯುತ್ತೆ. ಮಾರ್ಚ್ 12ರಂದು ಆಟೋ ದರ ಏರಿಕೆ ಕುರಿತು ಮನವಿಯನ್ನು ಸಲ್ಲಿಸಲಾಗಿತ್ತು ಸಂಘಟನೆಗಳಿಂದ. ಈಗಾಗಲೇ ಒಂದು ಬಾರಿ ಆಟೋ ಸಂಘಟನೆಗಳ ಜೊತೆಯಲ್ಲಿ ಸಭೆ ನಡೆದಿ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಾಗಿದೆ. ದರ ಪರಿಷ್ಕರಣೆ ಸಮಿತಿಯಿಂದ ಈ ವೇಳೆ 30ರಿಂದ 40 ರೂಪಾಯಿ ಮಾಡಿ ಮಿನಿಮಮ್ ಚಾರ್ಜನ್ನು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಹಾಗೆ ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ ಇರೋದನ್ನು 20 ರೂಪಾಯಿ ಮಾಡಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ. ಇದಕ್ಕೆ ಒಪ್ಪಿಗೆ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಆಟೋ ಚಾಲಕರಿಗೆ 101 ಸಮಸ್ಯೆ ಇದೆ, ಅವರ ಬದುಕಿನ ದೃಷ್ಟಿಯಿಂದ ದರ ಏರಿಕೆ ಮಾಡಿ ಅಂತ ಹೇಳಿ ಕೇಳ್ತಿದ್ದಾರೆ. ಮತ್ತೊಂದು ಕಡೆ ಪ್ರಯಾಣಿಕರ ಮೇಲಾಗ್ತಾ ಇರುವ ನಿರಂತರ ಹೊರೆ. ಈ ಕಡೆ ಬಸ್ನಲ್ಲಿ ಫ್ರೀ ಯೋಜನೆ ಬಳಕೆ ಮಾಡದೇ ಇರೋರಿಗೆ ಬಸ್ ಟಿಕೆಟ್ ದರ ಹೆಚ್ಚಾಗಿದೆ, ಮೆಟ್ರೋ ಕೂಡ ದುಬಾರಿ ಆಗಿದೆ. ಇದೀಗ ಆಟೋ ದರ ಕೂಡ ಏರಿಕೆನಾ ಅಂತ ಹೇಳಿ ಜನ ಹುಬ್ಬೇರಿಸ್ತಿದ್ದಾರೆ. ಹೌದು ಸ್ಮಿತಾ, ಈಗ ಜೂನ್ 1ನೇ ತಾರೀಕಿಗೆ ಜಾರಿಯಾಗುವಂತೆ ಈಗ ಹೊಸ ಆಟೋ ದರ ಕೂಡ ಜಾರಿಯಾಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಇವತ್ತು ಜಿಲ್ಲಾಧಿಕಾರಿಗಳು ಇವತ್ತು ಆಟೋ ಸಂಘಟನೆಗಳ ಜೊತೆಗೆ ಒಂದು ಸಭೆ ಕೂಡ ಕರೆದಿದ್ದಾರೆ. ಆ ಸಭೆಯಲ್ಲಿ ಆಟೋ ಚಾಲಕರು, ಸಾರಿಗೆ ಇಲಾಖೆ ಅಧಿಕಾರಿಗಳು ಮತ್ತೆ ಜಿಲ್ಲಾಧಿಕಾರಿಗಳು ಒಂದು ಸಭೆಯನ್ನು ಕೂಡ ನಡೆಸ್ತಿದ್ದಾರೆ. ಯಾಕಂದ್ರೆ ಹಿಂದೆ ಕೂಡ ಈ ಸಭೆ ನಡೆದಿತ್ತು, ಆ ಸಭೆ ವಿಫಲವಾಗಿತ್ತು. ಯಾಕಂದ್ರೆ ಆಟೋ ಚಾಲಕರು ಹೇಳ್ತಿರೋದು ಈಗ ಮಿನಿಮಮ್ 30 ರೂಪಾಯಿ ಇದೆ, ಆ 30 ರೂಪಾಯಿ ಇರುವಂತಹ ದರವನ್ನು 40 ರೂಪಾಯಿಗೆ ಏರಿಸಬೇಕು. ಮಿನಿಮಮ್ ಆದ ನಂತರದಲ್ಲಿ ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ ಇದೆ, ಆ 15 ರೂಪಾಯಿ ಇರುವಂತಹ ದರವನ್ನು 20 ರೂಪಾಯಿಗೆ ಏರಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮನವಿನ ಕೊಟ್ಟಿದ್ರು. ಆದ್ರೆ ಇದಕ್ಕೆ ಏನು ದರ ಪರಿಷ್ಕರಣೆ ಮಾಡುವಂತಹ ಸಮಿತಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿತ್ತು. ಕೇವಲ 5 ರೂಪಾಯಿ ಮಾತ್ರ ಏರಿಕೆ ಮಾಡಬೇಕು, ಅಂದ್ರೆ ಮಿನಿಮಮ್ ದರ 30ರಿಂದ 35 ರೂಪಾಯಿಗೆ ಏರಿಕೆ ಆಗಬೇಕು. ಕಿಲೋಮೀಟರ್ ದರ ಏನಿದೆ ಅದು 15ರಿಂದ 17 ರೂಪಾಯಿಗೆ ಏರಿಕೆ ಆಗಬೇಕು ಅಂತ ಹೇಳ್ಬಿಟ್ಟು ಪರಿಷ್ಕರಣಾ ಸಮಿತಿ ಹೇಳಿತು. ಈ ಎರಡೂ ಹಗ್ಗ ಜಗ್ಗಾಟದಿಂದಾಗಿ ದರ ಏರಿಕೆ ನೆನೆಗುದ್ದಿಗೆ ಬಿದ್ದಿತ್ತು. ಇವತ್ತು 11 ಗಂಟೆಗೆ ಈ ಆಟೋ ಚಾಲಕರ ಸಂಘಟನೆ ಮತ್ತೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಸಭೆಯನ್ನು ನಡೆಸಿ ಮಿನಿಮಮ್ 40 ರೂಪಾಯಿ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಮಿನಿಮಮ್ ನಂತರದಲ್ಲಿ ಪ್ರತಿ ಕಿಲೋಮೀಟರ್ಗೆ 20 ರೂಪಾಯಿ ದರ ನಿಗದಿ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರೋದು ಸ್ಮಿತಾ. ಯಾಕಂದ್ರೆ ಈ ಬೆಂಗಳೂರಿನ ಜನಕ್ಕೆ ಅಥವಾ ಬೇರೆ ಬೇರೆ ಭಾಗದಿಂದ ಬರುವಂತಹ ಜನರಿಗೆ ಆಟೋ ದರ ಯಾರು ಕೂಡ ಮೀಟರ್ ಹಾಕಿ ಓಡಿಸಲ್ಲ. ಆದರೂ ಕೂಡ ಈ ದರವನ್ನು ಏರಿಕೆ ಮಾಡಿದ್ರೆ ಬರುವಂತಹ ಗ್ರಾಹಕರಿಂದ ಸುಲಭವಾಗಿ ದರವನ್ನು ನಾವು ಕೇಳಬಹುದು ಅನ್ನೋ ಒಂದು ದೃಷ್ಟಿಯಿಂದ ಈಗ ದರ ಏರಿಕೆ ಮಾಡೋದಕ್ಕೆ ಆಟೋ ಚಾಲಕರು ಪಟ್ಟಿಡಿದಿದ್ದಾರೆ. ಮಿನಿಮಮ್ ದರ 30ರಿಂದ 40 ರೂಪಾಯಿ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು ಸ್ಮಿತಾ. ಧನ್ಯವಾದ ಮುತ್ತಪ್ಪ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ಇನ್ನು ಮುಂದೆ ಎಲ್ಲೆಂದರಲ್ಲಿ ನೀವು ನಿಮ್ಮ ವೆಹಿಕಲ್ ಅನ್ನು ನಿಲ್ಲಿಸೋ ಹಂಗಿಲ್ಲ. ಏನಾದರೂ ನಿಲ್ಲಿಸಿದಿರಿ ಅಂತಂದ್ರೆ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಅದು ಮಂಗಮಾಯ ಆಗಿರುತ್ತೆ. ಯಾಕೆ ಹೇಳಿ, ಕಳ್ಳರು ಬಂದು ಎತ್ಕೊಂಡು ಹೋಗೋರಿಲ್ಲ, ಪೊಲೀಸರು ಬಂದು ಎತ್ಕೊಂಡು ಹೋಗಿರ್ತಾರೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಟೋಯಿಂಗ್, ವಾಹನ ಸವಾರರಿಗೆ ಪರಮೇಶ್ವರ್ ವಾರ್ನಿಂಗ್. ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಬ್ರೇಕ್ ಹಾಕಬೇಕಿದೆ. ಈ ನಿಟ್ಟಿನಲ್ಲಿ ಮತ್ತೆ ಟೋಯಿಂಗ್ ವ್ಯವಸ್ಥೆ ಜಾರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. 3 ವರ್ಷದ ಹಿಂದೆ ಬಂದ್ ಆಗಿದ್ದ ಟೋಯಿಂಗ್ ವಾಹನಗಳು ಮತ್ತೆ ರೋಡಿಗಿಳಿಯಲಿವೆ.
ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ನೂತನ ಡಿಜಿ ಮತ್ತು ಐಜಿಪಿ ಡಾಕ್ಟರ್ ಎಂಎ ಸಲೀಂ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಈ ವಿಷಯ ಚರ್ಚೆಯಾಗಿದೆ. ಈ ಸಭೆ ಬಳಿಕ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕಾಗಿ ಟೋಯಿಂಗ್ ಪುನರಾರಂಭ ಮಾಡಲಾಗುತ್ತೆ ಎಂದಿದ್ದಾರೆ. ಅದನ್ನು ಕಾರಣಾಂತರದಿಂದ ನಾವು ನಿಲ್ಲಿಸಿದ್ದು ಹಿಂದೆ. ಈಗ ವಿ ಆರ್ ಗೋಯಿಂಗ್ ಟು ರೀಇಂಟ್ರಡ್ಯೂಸ್ ದಟ್. ಆ ರೀಇಂಟ್ರಡ್ಯೂಸ್ ಮಾಡುವಾಗ ನಮ್ಮದೇ ವೆಹಿಕಲ್ಗಳು, ನಾವೇನು ಹಿಂದೆ ಬಾಡಿಗೆಗೆ ತೊಗೊಂಡು ಮಾಡ್ತಾ ಇದ್ವಲ್ಲ, ಅದನ್ನು ಬಿಟ್ಟು ನಾವೇ ನಮ್ಮ ವೆಹಿಕಲ್ಸ್ಗಳೇ, ಪೊಲೀಸ್ ವೆಹಿಕಲ್ಸೇ ನಮ್ಮ ಸಿಬ್ಬಂದಿಯವ್ರನ್ನೇ ಹಾಕಿ ಅದನ್ನು ಲಿಫ್ಟ್ ಮಾಡಬೇಕು, ಮತ್ತೆ ರೀಇಂಟ್ರಡ್ಯೂಸ್ ಮಾಡಬೇಕು ಅಂತ ಇವತ್ತು ಒಂದು ತೀರ್ಮಾನ ತಗೊಂಡಿದ್ದೇವೆ. ಟೋಯಿಂಗ್ ಪದ್ಧತಿಯಿಂದ ವಾಹನ ಸವಾರರಿಗೆ ತೀವ್ರ ತೊಂದರೆ ಆಗ್ತಾ ಇದೆ. ಎಲ್ಲೇ ಗಾಡಿ ನಿಲ್ಲಿಸಿದ್ರು ಎತ್ತಾಕೊಂಡು ಹೋಗ್ತಾರೆ ಅನ್ನೋದು ಬೈಕ್ ಸವಾರರ ಆರೋಪ. ತಿರ್ಗಾ ಜನಕ್ಕೆ ತೊಂದರೆನೇ ಕೊಡ್ತಾವ್ರೆ. ಅದೇನು ಮುಂಚೆ ಥರ ಇದಾಗಿದ್ದಕ್ಕೆ ಏನು ಯೂಸ್ ಇಲ್ಲ. ಅದು ನಾರ್ಮಲ್ ಆಗಿ ಹೆಂಗ್ ಜನ ಹೋಯ್ತಾರೆ ಹಂಗೆ ಬಿಟ್ರೇನೆ ಚೆನ್ನಾಗಿರ್ತದೆ. ತುಂಬ 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 ಕಡೆ ರೋಡಲ್ಲಿ ಇಕ್ಕಿದ್ರೆ ಎತ್ಕೊಂಡು ಹೋಗ್ಬಿಡ್ತಾರೆ ಗಾಡಿ. ಇನ್ನು ಟೋಯಿಂಗ್ ರೂಲ್ಸ್ ಜಾರಿ ಮಾಡುವ ಮೊದಲು ಸರ್ಕಾರ ಅಲರ್ಟ್ ಆಗಬೇಕು. ವಾಹನಗಳ ಪಾರ್ಕಿಂಗ್ಗೆ ವ್ಯವಸ್ಥೆ ಕಲ್ಪಿಸಿ ನಂತರ ಟೋಯಿಂಗ್ ಮಾಡೋ ರೂಲ್ಸ್ ಜಾರಿಗೊಳಿಸಲಿ ಅನ್ನೋದು ಆಟೋ ಚಾಲಕರ ಆಗ್ರಹ. ಈಗ ನೋಡಿ, ಲಕ್ಷಾಂತರ ರೂಪಾಯಿ ಗಾಡಿ ಹಾಕಿರ್ತಾರೆ, ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿ, ಪಾರ್ಕಿಂಗಲ್ಲಿ ಹಾಕ್ತಾರೆ, ಒಂದು ಬೋರ್ಡ್ ಹಾಕಿ, ನೋ ಪಾರ್ಕಿಂಗ್ ಅಂತ ಒಂದು ಬೋರ್ಡ್ ಹಾಕಿ, ಆ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಲ್ಲ, ಪಾರ್ಕಿಂಗ್ ಪ್ಲೇಸ್ ಇರೋ ಜಾಗದಲ್ಲಿ ನಿಲ್ಲಿಸ್ತಾರೆ. ಸಾಲ ಸೂಲ ಮಾಡಿ ಗಾಡಿ ತೊಗೊಂಡಿರ್ತಾನೆ, ಟೋನಲ್ಲಿ ಹೆಂಗೆ ಬೇಕಂಗೆ ಹೇಳ್ಕೊಂಡು ಹೋಗ್ತಾರೆ. ಬಂಡವಾಳ ಹಾಕಿರೋರು ಯಾರು ಸರ್ ಹೊಣೆ? ಅದಕ್ಕೆ ನೀವು ಮಾಡಿ, ರೂಲ್ಸ್ ಮಾಡಿ. ಇಲ್ಲಿ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿ ಅಂತ ರೂಲ್ಸ್ ಮಾಡಿ. ಆ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸ್ತಾನೆ, ಬೇರೆ ಕಡೆ ನೀವು ನಿಲ್ಲಿಸಿದ್ರೆ ಥ್ರೋ ಮಾಡಲಿ, ಅದನ್ನ ನೀವು ವ್ಯವಸ್ಥೆ ಮಾಡಿ ಫಸ್ಟು. ಒಟ್ಟಲ್ಲಿ ಸರ್ಕಾರ ಜಾರಿಗೊಳಿಸಲು ಹೊರಟಿರೋ ಟೋಯಿಂಗ್ ಪದ್ಧತಿ ವಾಹನ ಸವಾರರ ನಿದ್ದೆಗೆಡಿಸಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇವತ್ತಿನ ಬಿಗ್ ಮಾರ್ನಿಂಗ್ನ ಸುದ್ದಿ ಈಗೊಂದು ಬ್ರೇಕ್ ಆದ ನಂತರ ಮತ್ತಷ್ಟು ಸುದ್ದಿಯೊಂದಿಗೆ ಬಿಗ್ ಬ್ರೇಕಿಂಗ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಬೇಕಾದ್ಮೇಲೆ ಗಂಟು ಕಟ್ಟಿಕೋ. ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.